शिरडि साई गुरुवे नमः नित्यकायक शिवे नमः सूर्यदेवा नमो नमः संख्यशास्त्र शिवं नमः संख्यशास्त्र शिवं नमः शिरडि साई गुरुवे नमः नित्यकायक शिवे नमः सूर्यदेवा नमो नमः संख्यशास्त्र शिवं नमः संख्यशास्त्र शिवं नमः ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ತಡಮಾಡಬೇಡಿ ಚಿಂತೆ ಹೊರದೂಡಿ ತಡಮಾಡಬೇಡಿ ಚಿಂತೆ ಹೊರದೂಡಿ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸಂಖ್ಯೆಗಳ ಬಲಾಬಲ ಅದೃಷ್ಟ ದುರಾದೃಷ್ಟವನ್ನು ತಿಳಿಸಿಕೊಡುವಂತಹ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅದೃಷ್ಟ ಕನ್ನಡಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ವಾಸ್ತು ತಜ್ಞರು, ಜ್ಯೋತಿಷಿಗಳು ಆದಂತಹ ಶ್ರೀ ಆದಿತ್ಯ ನಾರಾಯಣ ಗುರೂಜಿಯವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರೂಜಿ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಚಂದ್ರಗ್ರಹಣ ಯಾವ ರೀತಿಯ ಪ್ರಭಾವವನ್ನ ಬೀರುತ್ತೆ, ಹಾಗೆ ಅದರಿಂದ ಪರಿಹಾರವನ್ನ ಹೇಗೆ ಪಡ್ಕೊಳ್ಳೋದು, ಹಾಗೆ ಆ ಒಂದು ಚಂದ್ರಗ್ರಹಣ ಸಮಯದಲ್ಲಿ ಆಹಾರವನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಚಂದ್ರಗ್ರಹಣದ ಪೂರ್ವ ಹಾಗೂ ನಂತರ ಎಷ್ಟು ರೀತಿಯ ಪರಿಣಾಮವನ್ನ ಚಂದ್ರಗ್ರಹಣ ಬೀರುತ್ತೆ ಅನ್ನೋದನ್ನ ಕೂಡ ಇಂದಿನ ಸಂಚಿಕೆಯಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಜಿ, ಚಂದ್ರಗ್ರಹಣ ಬಹಳ ವಿಶೇಷತೆಯನ್ನ ಪಡ್ಕೊಂಡಿದೆ. ಅದು ಸೋಮವಾರ ಬಂದಿರೋದ್ರಿಂದ ಏನಾದರೂ ವಿಶೇಷತೆ ಇದೆಯಾ ಈ ಒಂದು ಚಂದ್ರಗ್ರಹಣಕ್ಕೆ, ಹಾಗೆ ಅದರ ಪ್ರಭಾವ ಯಾವ್ಯಾವ ಸಂಖ್ಯೆ ಅವರಿಗೆ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ವಿಶೇಷವಾಗಿ ಚಂದ್ರಗ್ರಹಣ ಅಂತಕ್ಕಂಥದ್ದೇ ಚಂದ್ರನಿಗೆ ಸಮಸ್ಯೆ, ಚಂದ್ರನಿಗೆ ಗಂಡಾಂತರ, ಚಂದ್ರನಿಗೆ ಗಂಡಾಂತರ, ಚಂದ್ರನಿಗೆ ಸಮಸ್ಯೆ ಬಂದಾಗ, ಚಂದ್ರನಿಗೆ ದುಃಖ ಆದಾಗ ಈ ಒಂದು ಗ್ರಹ ಪ್ರಭಾವದಲ್ಲಿ ಹುಟ್ಟಿರ್ತಕ್ಕಂಥ ನಮಗೂ ಅದರ ಎಫೆಕ್ಟ್ ಆಗೇ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಈ ರಾಶಿಯವರಿಗೆ ತೊಂದರೆ, ಆ ರಾಶಿಯವ್ರಿಗೆ ತೊಂದರೆ, ಈ ನಕ್ಷತ್ರ ತೊಂದರೆ ಅಂತ ಹೇಳ್ತಾರೆ. ಆದರೆ ಗ್ರಹ ಸಂಖ್ಯೆಗಳನ್ನು ಬಿಟ್ಬಿಡ್ತಾರೆ. ಇಲ್ಲಿ ಚಂದ್ರನ ಸಂಖ್ಯೆ ಆಗಿರ್ತಕ್ಕಂಥ 2, 11, 20, 29 ಯಾರು ಈ ತಾರೀಕಿನಲ್ಲಿ ಹುಟ್ಟಿದ್ದೀರಾ, ಬರ್ತ್ ನಂಬರ್ ಆರ್ ಫ್ಯೂಚರ್ ನಂಬರ್ ಟೋಟ್ಲ್ ಮಾಡ್ಕೊಳ್ಳಿ. ಬರ್ತ್ ನಂಬರ್ ಚಂದ್ರ ಇದ್ರೂ ಮತ್ತು ಫ್ಯೂಚರ್ ನಂಬರ್ ಚಂದ್ರ ಇದ್ರೂ ಇದು ಅನ್ವಯ ಆಗ್ತದೆ. ಹಾಗೆ ಯಾರ್ಯಾರು 7, 16, 25 ತಾರೀಕಲ್ಲಿ ಹುಟ್ಟಿದ್ದೀರಾ ಅವರು ಕೂಡ ಇದು ಅನ್ವಯ ಆಗುತ್ತೆ. ಎಲ್ಲರೂ ಕೂಡ ಈ ಒಂದು ಚಂದ್ರಗ್ರಹಣದ ಪ್ರಭಾವ ತಟ್ಟುತ್ತೆ. ಅದರಿಂದ ಆತಂಕ ಪಡೋದಾಗ್ಲಿ ಹೆದರ್ಕೊಳ್ಳೋದಾಗ್ಲಿ ಬೇಡ. ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು, ನಾವು ಹೇಗೆ ಜಾಗೃತರಾಗಬೇಕು, ಈ ಪರ್ಟಿಕ್ಯುಲರ್ ಟೈಮ್ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಹೇಗೆ ರಕ್ಷಣೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ತಾರೀಕಿನವರು ಯೋಚನೆ ಮಾಡೋ ಜೊತೆಗೆ, ಅಂದರೆ ಇವರೆಲ್ಲ ಹೆಚ್ಚು ಸೀರಿಯಸ್ ಆಗಿ ಯೋಚನೆ ಮಾಡೋ ಜೊತೆಗೆ ಪ್ರತಿಯೊಬ್ಬರು ಕೂಡ ಇದನ್ನು ಆಲೋಚನೆ ಮಾಡಬೇಕು. ಚಂದ್ರಗ್ರಹಣ ಪ್ರಭಾವ ಚಂದ್ರನ ಸಂಖ್ಯೆ ಇರತಕ್ಕಂಥ ಮಾತ್ರ, ಸೂರ್ಯಗ್ರಹಣದ ಪ್ರಭಾವ ಸೂರ್ಯನ ಸಂಖ್ಯೆಯವರಿಗೆ ಮಾತ್ರ ಪ್ರಭಾವ ಇರ್ತದೆ ಹೊರತು ಬೇರೆ ಯಾವ ಸಂಖ್ಯೆಗೂ ಏನು ತೊಂದರೆ ಆಗೋದಿಲ್ಲ. ಅದರಿಂದ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅದರಿಂದ ಎಲ್ಲರೂ ಆತಂಕ ಪಡೋದೇನು ಬೇಡ. ಈಗ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಆಗಲೇ ಒಂದು ಮಾತು ಹೇಳಿದೆ ನಾನು, ಚಂದ್ರಗ್ರಹಣ ಆಗ್ತಕ್ಕಂಥ 9 ಗಂಟೆ ಮುಂಚೆ ಸೂತಕ ಇರ್ತದೆ ಅಂತೇಳಿ. ಅಂದರೆ ಚಂದ್ರಗ್ರಹಣದ ಸೂತಕ ಅಂತ ಹೇಳ್ತೀವಿ. ಯಾವುದಾದ್ರು ಒಂದು ಸಾವಿನ ಮನೆಯಲ್ಲಿ ಸೂತಕ, ಒಂದು ಮಗು ಜನನಾದ್ರೆ ಅದಕ್ಕೊಂದು ಸೂತಕ, ಈ ರೀತಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಒಂದು ಸೂತಕ ಅಂತ ಪ್ರಾರಂಭ ಆಗ್ತದೆ. ಅದು 9 ಗಂಟೆ ಇರ್ತದೆ. ಅದು ಸೂತಕದ ಛಾಯೆ ಇರೋದ್ರಿಂದ ಆಹಾರವನ್ನು ತಗೊಳ್ಬಾರ್ದು ಅಂತೇಳಿ ಶಾಸ್ತ್ರಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಭಾಳ ಜನ ವೈಜ್ಞಾನಿಕವಾಗಿ ಓದ್ಕೊಂಡು ತಗೊಂತಾರು. ತುಂಬ ಜ್ಞಾನಿಗಳು, ವಿಜ್ಞಾನಿಗಳು ಅದೆಲ್ಲ ಸರಿ ಇಲ್ಲ, ಅದೆಲ್ಲ ಚಂದ್ರಗ್ರಹಣ ಎಲ್ಲ ಬೋಗಸ್ಸು, ಸೂರ್ಯಗ್ರಹಣ ಬೋಗಸ್ಸು,
ಯಾರು ಹೆಂಗ್ ಬೇಕಾದ್ರೆ ತಿನ್ಬೋದು, ಅದೊಂದು ಪ್ರಕೃತಿ ವೈಚಿತ್ರ ಅಷ್ಟೇ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವ್ರು ಬಿಟ್ಬಿಡಿ, ಅವ್ರ ಕತೆ ಅವ್ರ ಕಡೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಹಿಂದಿನ ಇತಿಹಾಸಗಳನ್ನು ತೆಗೆದು ನೋಡಿಕೊಂಡ್ರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಡೀತಕ್ಕಂಥ ಎಷ್ಟೋ ವಿದ್ಯಮಾನಗಳು ಈ ಪ್ರಭಾವಕ್ಕೆ ಒಳಪಟ್ಟಿರುತ್ತೆ ಅನ್ನೋದಕ್ಕೆ ಎಷ್ಟೋ ಸಾಕ್ಷ್ಯಗಳು ನಮ್ಮಲ್ಲಿದ್ದಾವೆ. ಜ್ಞಾನದಿಂದನೇ ವಿಜ್ಞಾನ ಬಂದಿರೋದು, ವಿಜ್ಞಾನದಿಂದ ಜ್ಞಾನ ಬಂದಿಲ್ಲ, ಜ್ಞಾನದಿಂದ ವಿಜ್ಞಾನ. ಅದರಿಂದ ಯಾರು ಏನೇ ಹೇಳ್ಕೊಳ್ಳಿ, ಏನೇ ವಾದ ಮಾಡ್ಕೊಳ್ಳಿ, ನಂಬಲಿ ನಮ್ಮದೇ ಹೋಗಲಿ, ಗ್ರಹ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಇದರ ಪ್ರಭಾವ 100ಕ್ಕೆ 100 ತಟ್ಟುತ್ತದೆ. ಆ ಪ್ರಭಾವ ಇರ್ತಕ್ಕಂಥದ್ದೇ 2, 11, 20, 29, 7, 16, 25 ಯಾರು ಈ ತಾರೀಕಲ್ಲಿ ಹುಟ್ಟಿದ್ದೀರೋ ಅವರೆಲ್ಲರೂ ಕೂಡ ಬರ್ತ್ ನಂಬರ್ ಅವ್ರ ಫ್ಯೂಚರ್ ನಂಬರ್, ಯಾವುದೇ ತಿಂಗಳು ಯಾವುದೇ ವರ್ಷ ಎಷ್ಟೇ ವಯಸ್ಸಾಗಿರಲಿ ಅವರೆಲ್ಲರೂ ಕೂಡ ಈ ಪ್ರಭಾವಕ್ಕೆ ಸಿಗಾಕೊಳ್ತೀರಾ. ಇದರಲ್ಲಿ ಇನ್ನೂ ತೀವ್ರವಾಗಿ ಸಿಗಾಕೊಳ್ತಕ್ಕಂಥ ಯಾರಿದೆ ಅಂದರೆ ಯಾರಿಗೆ ಕೇತು ದಶೆ ಚಂದ್ರ ದೇಶ ನಡೀತಾ ಇರ್ತದೆ, ಯಾರಿಗೆ ರಾಹು ದೇಶ ನಡೀತಾ ಇರ್ತದೆ, ಮಾರಕವಾಗಿರ್ತಕ್ಕಂಥ ಶನಿ ದೇಶ ಯಾರು ನಡೀತಾ ಇರ್ತದೆ, ಇವರೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಪ್ರಭಾವಿತವಾಗಿ ಕೆಲಸ ಮಾಡ್ತಕ್ಕಂಥ ಟೈಮ್ ಇದು. ಅದಕ್ಕಿಂತ ಈ ಅಮಾವಾಸ್ಯೆ ಹುಣ್ಣಿಮೆ, ಈ ಹುಣ್ಣಿಮೆ ದಿನಗಳಲ್ಲಿ ಈ ಹುಚ್ಚುತನ, ಬೆಪ್ಪುತನ, ವಿಕಾರ ವಿಕೃತಿಗಳು ಹೆಚ್ಚೆಚ್ಚು ಆಗ್ತಾ ಇರ್ತದೆ. ಯಾಕಂದರೆ ಚಂದ್ರ ಅಂದ್ರೆ ಮನಸ್ಸು ಅಂತ ಹೇಳಿದ್ದೀನಿ, ಚಂದ್ರ ಅಂದ್ರೆ ಜಲಗ್ರಹ ಅಂತ ಹೇಳಿದ್ದೀನಿ. ಈ ಜಲಗ್ರಹ ಮನಸ್ಸಿನ ಕಾರಕ ಇರತಕ್ಕಂಥ ಈ ಚಂದ್ರ ಇಂತಹ ಒಂದು ದುರ್ದಿನಗಳಲ್ಲಿ ಬಹಳ ಬೇಗ ಇಂಥ ಒಂದು ದೋಷ ನಡೀತಾ ಇರ್ತಕ್ಕಂಥ ಟೈಮು, ಕೆಟ್ಟ ಸಮಯಗಳಲ್ಲಿ ಅತ್ಯಂತ ಪ್ರಭಾವಿತವಾಗಿ ಕ್ರೂರವಾಗಿ ಕೆಲಸ ಮಾಡಿಬಿಡ್ತಾನೆ. ಕ್ರೂರ ಕೆಲಸ ನಡೀತದೆ. ಅಂಥವ್ರಿಗೆ ಮಾತ್ರ ಆಕ್ಸಿಡೆಂಟ್ಗಳಾಗೋಗೋದು, ಹಾರ್ಟ್ ಅಟ್ಯಾಕ್ ಆಗೋಗೋದು, ಸಾವು ನೋವುಗಳಾಗೋಗ್ತಕ್ಕಂಥದ್ದು, ವಿಚ್ಛೇದನ ಆಗ್ತಕ್ಕಂಥದ್ದು, ಮನೆಯಲ್ಲಿ ಗಲಾಟೆಗಳು ನಡೆದಕ್ಕಂಥದ್ದು, ಇದಕ್ಕಿದ್ದಂಗೆ ಏನಾದ್ರು ಒಂದು ಮನೆಯಲ್ಲಿ ಪ್ರಾಬ್ಲಮ್ಗಳು ಶುರು ಆಗ್ತಕ್ಕಂಥದ್ದು ಇವೆಲ್ಲ ನಡೆಯುತ್ತೆ. ಅದಕ್ಕೆ ಯಾವಾಗಲೂ ನಾವು ಜಾಗೃತರಾಗಿರಬೇಕು ಅಂತ ಆಗ ಹೇಳ್ತಾ ಇರ್ತೀನಿ, ಜಾಗೃತಿಗಿರಿ. ಇನ್ನು ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆಹಾರವನ್ನ ಮೊದಲೇ ತೆಗೆದುಕೊಳ್ಬೇಕು, ಆಹಾರವನ್ನ ನಂತರ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ? ಈಗ ಕೆಲವರು ಈಗ ನೀವು ಹೇಳಿದಾಗೆ ನಾಸ್ತಿಕರು ಏನು ತಗೊಂಡ್ರು ಏನೂ ಆಗಲ್ಲ ಅನ್ನೋರು ಬಹಳಷ್ಟು ಒಂದು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಏನು ಆಹಾರವನ್ನ ಯಾವ ಸಮಯದ ಮುಂಚೆ ತೆಗೆದುಕೊಂಡಾಗ ಮತ್ತೆ ನಂತರ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ? ಈಗ ಗ್ರಹಣ ಕಾಲದಲ್ಲಿ ನಾನು ಹೇಳಿದೆ 9 ಗಂಟೆ ಸೂತಕ ಅಂತೇಳಿ, ಆ 9 ಗಂಟೆ ಒಳಗಡೆ ನಾವು ಆಹಾರವನ್ನು ತಗೊಳ್ಬೇಕು. ಇವತ್ತಿನ ದಿವಸ ನಮ್ಮ ಆಹಾರ, ಮನಸ್ಸು, ನಮ್ಮ ದೇಹ ಇದ್ರ ಮೇಲೆಲ್ಲ ಅತ್ಯಂತ ನೀಚವಾಗಿರ್ತಕ್ಕಂಥ ಪ್ರಭಾವಗಳಿರೋದ್ರಿಂದ ಇಂಥ ಸಮಯದಲ್ಲಿ ನಾವು ಆಹಾರನ ಬಂಚೋದ್ರಿಂದ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ, ಅದು ಅನಾರೋಗ್ಯಕ್ಕೆ ಮುಂದೆ ಕಾರಣ ಆಗುತ್ತೆ. ಈ ಕ್ಷಣಕ್ಕೆ ಏನೂ ಗೊತ್ತಾಗೋದಿಲ್ಲ. ಅದು ಯಾವುದೇ ಒಂದು ಪ್ರಭಾವ ಆದಾಗ ಇಂತಿಷ್ಟು ಟೈಮ್, ಇಂತಿಷ್ಟು ಗಳಿಗೆ ಲೆಕ್ಕಾಚಾರದಲ್ಲಿ ನಡೆಯೋದು ಶುರು ಆಗ್ತದೆ. ಅದರಿಂದನೇ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾವೇನು ಮಾಡಬೇಕು, ಆಹಾರವನ್ನು ತಗೊಳ್ಬಾರ್ದು. ಮಕ್ಕಳು, ರೋಗಿಗಳು, ವೃದ್ಧರು ಇವರೆಲ್ಲ ದ್ರವಾಹಾರವನ್ನು ತಗೊಳ್ತಕ್ಕಂಥದ್ದು ಭಾಳ ಹೆಚ್ಚು ಸೂಕ್ತ. ಯಾಕಂದರೆ ಅನಾರೋಗ್ಯದಿಂದ ಮತ್ತಷ್ಟು ಪ್ರಾಬ್ಲಮ್ ಆಗಬಾರ್ದು ಅದಕ್ಕೋಸ್ಕರ ಅದು ಹೇಳ್ತೀವಿ. ಚೆನ್ನಾಗಿರೋರು, ಚೆನ್ನಾಗಿಲ್ದಿರೋರು ಭಗವಂತ ನೋಡ್ತಾ ಇರ್ತಾನೆ. ಆ ಚೆನ್ನಾಗಿರೋರು ಕೂಡ ಮತ್ತೆ ಕೆಲವು ವಿತ್ತಂಡವಾದಗಳನ್ನ ಮಾಡಿಕೊಂಡು ಅದಿಲ್ಲ ಇದಿಲ್ಲ ನಮ್ಮ ಇಷ್ಟವನ್ನು ಇರ್ತೀವಿ ಅಂತ ಹೇಳಿದೆಲ್ಲ ಮಾಡ್ತಾರೆ. ಅದರಿಂದ ಅದು ಅವ್ರವ್ರ ಕರ್ಮ ಫಲಕ್ಕೆ ಬಿಟ್ಟಿರತಕ್ಕಂಥದ್ದು. ಯಾರು ಈ ಒಂದು ಸಂಸ್ಕಾರ, ಈ ಒಂದು ನಿಯಮಗಳನ್ನ ಫಾಲೋ ಮಾಡ್ತಾರೆ ಅವರೆಲ್ಲರೂ ಕೂಡ ದೈವಾನುಗ್ರಹ ಇದ್ದೇ ಇರ್ತದೆ. ಯಾವಾಗ ಇದು ಫಾಲೋ ಮಾಡಲ್ಲ ಭಗವಂತ ಕೂಡ ನೋಡ್ತಾ ಇರ್ತಾನೆ. ನನಗೆ ಕಷ್ಟ ಬಂದಿರತಕ್ಕಂಥ ಸಂದರ್ಭದಲ್ಲೂ ಕೂಡ ಇವರು ಮಜಾ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ತಕ್ಕ ಪ್ರತಿಫಲಗಳನ್ನು ಆಯಾ ಕಾಲಮಾನದಲ್ಲಿ, ಆಯಾ ಟೈಮ್ಗಳಲ್ಲಿ ಅವನು ಕೊಟ್ಟುಬಿಟ್ಟೆ ಅವನು ಮುಂದಕ್ಕೆ ಹೋಗ್ತಕ್ಕಂಥದ್ದು. ಅದರಿಂದ ಚಂದ್ರದೇವರಿಗೆ ಕಷ್ಟ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನ ನಾಮಸ್ಮರಣೆಯಿಂದ ನಾವು ರಕ್ಷಣೆಯನ್ನು ತೆಗೆದುಕೊಂಡು ಈ ಗ್ರಹಣ ಕಾದಿರತಕ್ಕಂಥ ನೀತಿ ನಿಯಮಗಳನ್ನು ಭಾಳ ಮುಖ್ಯವಾಗಿ ಅನುಸರಣೆ ಮಾಡಲೇಬೇಕು. ಇಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಯಾರು ಬಂದು ಹೇಳಲ್ಲ ಇದನ್ನು, ಅಥವಾ ನೀವು ಹೇಳ್ಕೊಳಕ್ಕಾಗಲ್ಲ, ಇಂಥ ಸಮಸ್ಯೆ ಆಗಿದೆ ಹಿಂಗಿಂದ ಆಯ್ತು ಯಾರು ಹೇಳ್ಕೊಳಕ್ಕಾಗಲ್ಲ, ನಾವು ಅನುಭವಿಸಿ ಶುರು ಆಗ್ತೀವಿ. ಅದಕ್ಕೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದಷ್ಟು ನಿಯಮಗಳನ್ನ ಫಾಲೋ ಮಾಡೋದ್ರಲ್ಲಿ ಕಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಶೇಖರಣೆ ಮಾಡ್ತಕ್ಕಂಥ ನೀರು, ಸಮ್ ಟ್ಯಾಂಕು, ಬೋರ್ವೆಲ್ಲು, ಅಲ್ಲಿ ಇಲ್ಲಿ ಎಲ್ಲಿದೆ ಆಹಾರ, ಧಾನ್ಯ, ದವಸ ಏನಿದೆ ಅದೆಲ್ಲ ಕೂಡ ದರ್ಬೆ ಕಡ್ಡಿಯನ್ನು ಅದ್ರ ಮೇಲೆ ಹಾಕಿಡಿ. ಇನ್ನೇನಾದ್ರೂ ಪರಿಹಾರ ಇದೆಯಾ? ಯಾವ ರೀತಿ ಇದರ ಪ್ರಭಾವದಿಂದ ಹೊರಬರೋದು ಅನ್ನೋದನ್ನ ತಿಳಿಸ್ಕೊಡಿ. ನೋಡಿ, ಪ್ರಭಾವ ಅಂತಂದ್ರೆ ಟೈಮ್ ಚೆನ್ನಾಗಿದ್ರೆ ಏನು ಆತಂಕ ಪಡೋದು ಬೇಡ. ಇದು ಜ್ಞಾಪಕ ಇಟ್ಕೊಳ್ಳಿ. ಟೈಮ್ ಯಾರಿಗೆ ಕೆಟ್ಟಿರುತ್ತೆ, ತೀವ್ರವಾಗಿರ್ತಕ್ಕಂಥ ಕ್ರೂರವಾಗಿರ್ತಕ್ಕಂಥ ಟೈಮ್ ನಡೀತಾ ಇರ್ತದೆ ಅಂಥವ್ರಿಗೆ ಇದೊಂದು ಆ್ಯಡ್ ಆಗ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಇದು ಯಾರು ಹೇಳಲ್ಲ, ಎಲ್ಲಾರ್ಗೂ ಹೋಲ್ಸೆಲೆಗೆ ಹೇಳ್ಬಿಟ್ಟು ಎದುರಿಸ್ಬಿಡ್ತಾರೆ. ಪಾಪ ಸ್ವಲ್ಪ ಸೂಕ್ಷ್ಮ ಮನಸ್ಸಿರ್ತಕ್ಕಂಥವ್ರು ಭಾಳ ಗಾಬರಿ ಪಟ್ಬಿಡ್ತಾರೆ. ಟೈಮ್ ಚೆನ್ನಾಗಿದ್ರೆ, ಒಳ್ಳೆ ದೆಸೆ ನಡೀತಿದ್ರೆ ಏನು ತೊಂದರೆ ಆಗಲ್ಲ, ನಥಿಂಗ್ ಟು ವರಿ, ಆರಾಮಾಗಿರಿ. ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ, ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಯಾವ ಟೈಮಲ್ಲಿ ಏನು ಬರ್ತದೋ ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಜಾತಕ ಮತ್ತು ನಿಮ್ಮ ಟೈಮು, ನಿಮ್ಮ ಗಳಿಗೆಯನ್ನು ಬರೆದಿಟ್ಕೊಳ್ಳಿ.
ವರ್ಷ ದೇಶಗಳನ್ನ ನೋಡ್ಕೊಳ್ಳಿ, ದಶಾಭುಕ್ತಿಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತೀವಿ, ಕೇಳಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದಾಗ ಆಮೇಲೆ ಸಿಕ್ಕಾಕೋತೀರಾ, ಆಮೇಲೆ ಒದ್ದಾಡ್ತೀರಾ. ಈ ಪರ್ಟಿಕ್ಯುಲರ್ ಟೈಮಲ್ಲಿ ಜಾಗೃತಿನ ಹೊಂದ್ಕೊಂಡು, ಈ ಟೈಮಲ್ಲಿ ನಾನು ಆಗಲೇ ಹೇಳಿದೆ, ಈ ಒಂದು ಟೈಮ್ಗಳಲ್ಲಿ ನೀವು ಜಪತಪಾದಿಗಳನ್ನ ಮಾಡಿದ್ರೆ ಸಿದ್ಧಿ ಆಗ್ತದೆ ಅಂತ ಹೇಳಿ. ಯಾರಾದ್ರೂ ನದಿ ಪಕ್ಕ, ಸಮುದ್ರ ಪಕ್ಕ ಇರ್ತಕ್ಕಂಥವ್ರು, ನದಿ ಪಕ್ಕ ಇರ್ತಕ್ಕಂಥವ್ರು ಕಂಠದವರೆಗೂ ಮುಳುಗಿ ನೀವು ಏಕಾಗ್ರತೆಯಿಂದ ಗ್ರಹಣ ಕಾಲದಿಂದ, ಗ್ರಹಣ ಆರಂಭದಿಂದ ಗ್ರಹಣ ಬಿಡೋವರೆಗೂ ಏಕಾಗ್ರತೆಯಿಂದ ನೀವು ಜಪ ಮಾಡಿಬಿಟ್ರೆ ಭಗವಂತನೇ ಬಂದು ನಿಮ್ಗೆ ಒಲಿತಾನೆ. ಆ ಮಂತ್ರಕ್ಕೆ ಆ ಶಕ್ತಿ ಇರ್ತದೆ, ನಿಮ್ಗೆ ಸಿದ್ಧಿ ಆಗ್ಬಿಡ್ತದೆ. ಆಮೇಲೆ ಇಡೀ ಜೀವಿತ ಕಾಲ ನಿಮ್ಗೆ ಅದು ಕೆಲಸ ಮಾಡ್ತಿರ್ತದೆ, ಏನು ತೊಂದರೆ ಆಗಲ್ಲ. ಅದರಿಂದ ಈ ಪರ್ಟಿಕ್ಯುಲರ್ ಟೈಮ್ಗಳಲ್ಲಿ ಇದನ್ನ ಮಾಡ್ಕೊಳ್ತಾ ಹೋಗಿ, ಟೈಮ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದೆ ಹೋಗ್ಲಿ, ಭಗವಂತ ನಾಮಸ್ಮರಣೆಯನ್ನ ಮನೇಲೆ ಕೂತ್ಕೊಂಡು ಮಾಡಿ. ನಗರ ಪ್ರದೇಶ, ಗ್ರಾಮ ಪ್ರದೇಶ ಒಳಗೆ ನದಿ ಸಮುದ್ರ ಸಿಗೋದಿಲ್ಲ, ಅದು ಮಾಡಿ. ಈ ಒಂದು ಆರಂಭ ಅಂತ್ಯ ಆದಮೇಲೆ ನೀವು ನದಿ ಸ್ನಾನ ಮತ್ತು ಸಮುದ್ರ ಸ್ನಾನ ಮಾಡೋದು ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಿಚಾರ. ಇದನ್ನ ಮಾಡ್ಕೊಳ್ಳಿ, ಜಾಗೃತೆಯಿಂದ ಮಾಡಿ, ಹುಷಾರಾಗಿರಿ. ಮನಸ್ಸು ವಿಕಲ್ಪ ಮಾಡಕ್ ಹೋಗ್ಬೇಡಿ. ಜಗಳ ಕದನ ಆಯ್ತು ಅಂದ್ರೆ ಸೈಲೆಂಟ್ ಆಗಿರಿ. ನಿಮ್ಗೆ ಗೊತ್ತಾಗ್ದಂಗೆ ಏನಾದ್ರು ಒಂದು ಉತ್ಪತ್ತಿ ಆಗ್ಬಿಡ್ತದೆ, ಏನಾದ್ರು ಒಂದು ದುರ್ಘಟನೆ ನಡೆದು ಹೋಗ್ತದೆ. ಅದರಿಂದ ಪ್ರಯಾಣವನ್ನು ನಿಷಿದ್ಧ ಮಾಡಿ ನೀವು ನಿಯಮ ನಿಷ್ಠೆಯಿಂದ ಭಗವಂತನಲ್ಲಿ ಲೀನ ಆಯ್ತು, ಭಗವಂತನ ಅನುಷ್ಠಾನ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಒಂದು ಪ್ರೊಟೆಕ್ಷನ್ ಕೆಲಸ ಮಾಡುತ್ತೆ, ಏನು ತೊಂದರೆ ಇಲ್ಲ, ಒಳ್ಳೆದಾಗಲಿ. ಸೊ ಹಾಗಿದ್ರೆ ಈಗ ಗ್ರಹಣ ಬಿಟ್ಟ ನಂತರ ಏನು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ? ನೀವು ಹೇಳಿದ್ರೆ ಗ್ರಹಣದ ಸಮಯದಲ್ಲಿ ದರ್ಬೆಯನ್ನ ಹಾಕಬೇಕಾಗುತ್ತೆ, ಎಲ್ಲ ಒಂದು ಆಹಾರ ಬಳಸೋ ಆಹಾರಗಳಿರ್ಬೋದು, ಇಲ್ಲಾಂದ್ರೆ ನೀರಿರ್ಬೋದು, ಸಂಪಿರ್ಬೋದು, ಎಲ್ಲದಕ್ಕೂ ಒಂದು ದರ್ಬೆಯನ್ನ ಹಾಕಬೇಕು. ನಂತರ ಏನನ್ನ ಒಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ? ಇಲ್ಲಿ ವಿಶೇಷವಾಗಿ ಗ್ರಹಣ ಬಿಟ್ಟಾದ್ಮೇಲೆ ಮನೆಯನ್ನೆಲ್ಲ ನೀವು ಶುದ್ಧಿ ಮಾಡಬೇಕು. ಅಂದ್ರೆ ಹಿಂದಿನ ದಿನನೇ ಗಂಜಲ ತಗೊಂಡು ಬಂದು, ಇವತ್ತೇ ಈಗಲೇ ಗಂಜಲ ತಗೊಂಡು ಬಂದು, ಗ್ರಹಣ ಬಿಟ್ಟಿದ ಮೇಲೆ ಅಥವಾ ನಾಳೆ ಬೆಳಗ್ಗೆ ಮತ್ತೆ ಹೋಗಿ ಗಂಜಲ ತಗೊಂಡು ಬಂದು ಫ್ರೆಶ್ ಆಗಿ ಮನೆಯೆಲ್ಲ ಸಿಂಪಡಿಸಿ, ಮನೆ, ಕಚೇರಿ, ಫ್ಯಾಕ್ಟ್ರಿ, ಆಫೀಸ್ ಏನೇನಿದೆ ಅಲ್ಲೆಲ್ಲ ನೀವು ಹಸುವಿನ ಗಂಜಲವನ್ನ ಸಿಂಪಡಿಸಿ. ಹಸುವಿನ ಗಂಜಲ ಹಾಕಿದ್ಮೇಲೆ ಅದು ಶುದ್ಧಿ ಆಗೋಗ್ತದೆ, ಯಾವುದೇ ದೋಷ ಇಲ್ಲ, ಗ್ರಹಣ ದೋಷ ಇಲ್ಲ. ಯಾಕಂದ್ರೆ ಇದು ಸೂತಕ ಅಂತ ಹೇಳಿದೀವಿ, ಆ ಸೂತಕದ ಛಾಯೆ ಹೊಟ್ಟೋಗ್ತದೆ, ಸೂತಕದ ದೋಷಗಳು ಹೊಟ್ಟೋಗ್ತದೆ. ಅದರಿಂದ ಗಂಜಲವನ್ನು ಹಾಕಿ ಆನಂತರ ಎಲ್ಲರೂ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಒಂದು ಸ್ಪೂನ್ ಗಂಜಲ ಅಥವಾ ಅರಿಶಿನ ಅಥವಾ ಒಂದು ತುಳಸಿ ಇವೆಲ್ಲವನ್ನು ಹಾಕಿ ಸ್ನಾನ ಮಾಡ್ಕೊಂಡಾಗ ನಿಮ್ಮ ದೇಹನೂ ಕೂಡ ಶುದ್ಧಿ ಆಗ್ತದೆ. ನಿಮ್ಮ ಆಫೀಸು, ಮನೆ, ಕಟ್ಟಡ, ಕಚೇರಿ, ಫ್ಯಾಕ್ಟ್ರಿಗಳು, ಬಂಗ್ಲೆ, ತೋಟ ಎಲ್ಲ ಶುದ್ಧಿ ಆಗ್ತದೆ. ಅದಾದ್ಮೇಲೆ ಎಂದಿನಂತೆ ನಿತ್ಯ ನಿಮ್ಮ ಕರ್ಮಗಳು ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಲಿ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಶುದ್ಧಿ ಮಾಡ್ಬೇಕು ಅಷ್ಟೇ. ಇಲ್ಲಿ ಅಶುದ್ಧಿ ಆಗ್ತದೆ, ಶುದ್ಧಿ ಮಾಡಬೇಕು. ಇದನ್ನೇ ನಾವು ದಾರಿದ್ರ್ಯ ಅಂತ ಹೇಳ್ತಕ್ಕಂಥದ್ದು. ಇವೆಲ್ಲ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಹಿಂದೆ ಎಲ್ಲಾರು ಗೊತ್ತಿರ್ತಕ್ಕ ವಿಚಾರನೇ, ಆದ್ರೆ ಕೆಲವರು ಆತಂಕ, ಭಯವನ್ನ ಏರ್ಪಡಿಸೋದ್ರಿಂದ ಕೆಲವರು ಆತಂಕ ಒಳಪಡ್ತಾರೆ, ಸ್ವಲ್ಪ ಸೂಕ್ಷ್ಮ ಇರತಕ್ಕಂಥವ್ರು. ಅದರಿಂದ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೋಗಿ ಈ ರೀತಿ ನಿಯಮಗಳನ್ನ ಫಾಲೋ ಮಾಡ್ಕೊಳ್ತಾ ಬನ್ನಿ, ಒಳ್ಳೆದಾಗಿ. ಓಕೆ ಗುರುಜಿ, ಕಾರ್ಯಕ್ರಮ ಮುಗಿಸೋ ಸಮಯ ಆಯಿತು. ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಹಾಗೆ ನಮ್ಮ ವೀಕ್ಷಕರಿಗೆ ಸೂಕ್ತ ಪರಿಹಾರವನ್ನ ಸೂಚಿಸಿದ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಅದೃಶ್ಯ ಕನ್ನಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.